ನಾನು ಮೌಲಾ ಮುಲ್ಲಾ, ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಕಾರ್ಯಾಧ್ಯಕ್ಷ. ರೈತ ಹಾಗೂ ಗುಲ್ಬರ್ಗ ಜಿಲ್ಲೆಯಾದಂಥ ಕೃಷಿ ಕೂಲಿ ಕಾರ್ಮಿಕರು ಮತ್ತು ದಲಿತ ಬಾಂಧವರೇ, ಈ ವರ್ಷ 5 ತಿಂಗಳ ನಿರಂತರವಾಗಿ ಮಳೆಯಿಂದ ಬೆಳೆ ಹಾನಿಯಾಗಿದ್ದೆ, ಆರೋಗ್ಯ ಹಾನಿಯಾಗಿದ್ದೆ, ದನಕರಗಳು ಸತ್ತಿದ್ದಾವ. ಈಗ KMF ಬರ್ತಕ್ಕಂಥ ಹಾಲೇನಿದೆ 50% ಇಳುವರಿ ಕಡಿಮೆ ಆಗ್ಯದ. ಅದ ಕಾರಣಕ್ಕಾಗಿ ಈ ಏನು ನಷ್ಟ ಆಗಿದೆ ಅದೆಲ್ಲ ಪೂರ್ತಿ ತುಂಬಿಕೊಡ್ಲಿಕ್ಕೆ ಸರ್ಕಾರದಿಂದ ಸಾಧ್ಯ ಆಗಿಲ್ಲ ಅಂದ್ರೂ ಮಿನಿಮಮ್ ರೈತರಿಗೆ 1 ಎಕರೆಗೆ 25,000 ರೂಪಾಯಿ ಏನೋ ಮುಂಗಾರು ಬೆಳೆ ಹಾನಿಯಾಗಿದ್ದೆ ಅದರದ್ದು ಕೊಡಬೇಕು. ಹಿಂಗಾರು ಬಿತ್ತನಿಕೆ ಆಗಿ ಕಂಗಾಲಾದ ರೈತರ ಕೈಯಲ್ಲಿ ದುಡ್ಡು ಇಲ್ಲದೆ ಕಾರಣ ಬೀಜ ಗೊಬ್ಬರ ಉಚಿತವಾಗಿ ಕೊಡಬೇಕಂತ ಈ ಬೇಡಿಕೆಗಳು ಮತ್ತು ಜೊತೆಯಲ್ಲಿ ಎಲ್ಲ ರೈತರಾಗಲಿ ಅಥವಾ ಕೂಲಿ ಕಾರ್ಮಿಕರೇ ಆಗಲಿ ಸಾಲಗಾರಾಗಿದ್ದಾರೆ, ಸಾಲ ಮರುಪಾವತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ವಾಪಸ್ ತಿರುಗಿಸ್ಲಿಕ್ಕೂ ಆಗ್ತಾ ಇಲ್ಲ. ಅದಕ್ಕಾಗಿ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು ಇಂಥದ್ದು. ಮತ್ತು ರೈತರು ಕೂಲಿ ಕಾರ್ಮಿಕರು ಮಕ್ಕಳೇನಿದೆ ಅದಾವಲ್ಲ, ಗೌರ್ಮೆಂಟ್ ಸ್ಕೂಲ್ ಇರಲಿ ಅಥವಾ ಪ್ರೈವೇಟ್ ಸ್ಕೂಲ್ನಲ್ಲಿ ಮುಂದಿನ ಫೀಸ್ ಕಟ್ಟಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫೀಸ್ನು ಮನ್ನಾ ಮಾಡಬೇಕು. ಇಂಥ 4-5 ಬೇಡಿಕೆಗಳ ಮೇಲೆ ಅಕ್ಟೋಬರ್ 2 ಗಾಂಧಿ ಜಯಂತಿ ನಿಮಿತ್ತವಾಗಿ ಹೋರಾಟ ಪ್ರಾರಂಭ ಆಗಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆಗೆ ಮಾತುಕತೆ ಮುಗಿದ್ರೆ ಒಳ್ಳೆಯದು, ಇಲ್ಲದ್ರೆ ನಿರಂತರ ಹೋರಾಟ ಪ್ರಾರಂಭ ಮಾಡಿ ಮುಂದೆ ಕಲಬುರಗಿ ಬಂದ ಅಥವಾ ಕಲ್ಯಾಣ ಕರ್ನಾಟಕ ಬಂದ ಘೋಷಣೆ ಮಾಡಬೇಕಾಗ್ಯದ. ಅದ ಕಾರಣಕ್ಕಾಗಿ ಸರ್ಕಾರ ಭಾಳ ಇದಕ್ಕೆ ಹಿಂದೇಟು ಹಾಕಲಾರದೆ ತುರಂತವಾಗಿ ಎಲ್ಲ ರೈತ ಸಂಘಟನೆಗಳ ಜೊತೆಗೆ ಮಾತಾಡೋದು ಮುಗಿಸ್ಬೇಕಂತ ವಿನಂತಿಸುತ್ತೇವೆ.